ಗೈಸ್ ಗುಡ್ ಮಾರ್ನಿಂಗ್. ನಿನ್ನೆ ಹೋಟೆಲ್ ರೂಮ್ ಎಲ್ಲ ತೋರಿಸಿದೆ ಅಲ್ಲ, ಹೋಟೆಲ್ ರೂಮ್ ಸೂಪರ್ ಉಂಟು. ಮತ್ತು ಇದರಲ್ಲೇ ಇದೇ ಬಿಲ್ಡಿಂಗಲ್ಲಿ ಕೆಳಗೆ ಓಪಲ್ ಹೇಳಿ ಒಂದು ರೆಸ್ಟೋರೆಂಟ್ ಉಂಟು. ಸರ್ ನಿಮಗೆ ಡೈನಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲೇ ಹೋಗಿ, ಇಲ್ಲಿ ಬೇರೆ ಎಲ್ಲಿ ಹೋಗ್ತೀರಿ ನೀವು, ಇಷ್ಟು ಒಳ್ಳೆ ರೆಸ್ಟೋರೆಂಟ್ ಇರಬೇಕಾದ್ರೆ ಸರಿ ಹೋಗುವ ಹೇಳ್ಕೊಂಡು ಮನೆ ಟ್ರಾವೆಲಲ್ಲಿದ್ದೆ. ಹೇಗೂ ಹೆಚ್ಚು ಹೋಗೋದು ಬೇಡ, ಇಲ್ಲೇ ಹೋಗುವ ಹೇಳ್ಕೊಂಡು ಹೋದೆವು. ಫೈನ್ ಡೈನ್ ರೆಸ್ಟೋರೆಂಟ್ ಆಯಿತಾ, ಪ್ರಾಪರ್ ಇತ್ತು. ನಾನು ವಿಡಿಯೋ ಹಾಕ್ತಾ ಇದ್ದೇನೆ ನೋಡಿ. ಸೊ ಹೀಗಿತ್ತು ರೆಸ್ಟೋರೆಂಟ್. ಮತ್ತು ಬಿಲ್ಲಿಂಗ್ ಸಹ ಏನು ಚಿಕ್ಕ ಬಿಲ್ಲಿಂಗ್ ಏನೂ ಅಲ್ಲ, ಹೆಚ್ಚು ಹಣ ಕೊಡಲಿಕ್ಕೆ ಪ್ರಾಬ್ಲಮ್ ಅಲ್ಲ. ಯಾಕಂದರೆ ಫೈನ್ ಡೈನಿಗೆ ಹೋಗಿದ್ದೀರಿ ಹೇಳಿದಂದ್ರೆ ಅಷ್ಟು ಕೊಡ್ತೀರಿ. ಬಟ್ ಇದು ಎಂತ ಮಾರೆ, ಅಲ್ಲಿ ನಾನೊಂದು ಆಲ್ಕೋಹಾಲ್ ಆರ್ಡರ್ ಮಾಡಿದೆ. ಅದಕ್ಕೆ ನನಗೆ ಕೋಲ್ಡ್ ನೀರು ಬೇಕಿತ್ತು. ನಾನು ಕೋಲ್ಡ್ ನೀರು ಕೇಳಿದರೆ, ಸರ್ ಕೋಲ್ಡ್ ನೀರಿಲ್ಲ, ನೀವು ನಾರ್ಮಲ್ ನೀರು ಯೂಸ್ ಮಾಡಿ. ನನಗೆ ವಿಚಿತ್ರ ತೋರಿ, ಇದು ಎಂತ ಅಪ್ಪ ಹೇಳ್ಕೊಂಡು ಮತ್ತೆ ಕೇಳಿದ್ರಿ. ಅದಕ್ಕೆಂತ ಕೆಳಗೆ ಇನ್ನೊಂದು ರೆಸ್ಟೋರೆಂಟ್ ಉಂಟು ಅವರದೇ, ಎರಡರಲ್ಲೂ ಕೋಲ್ಡ್ ನೀರಿಲ್ಲ ಅಂತೆ. ಈಗ ನಾನು ಇದ್ದಿದ್ರೆ ನಾನು ಅಟ್ಲೀಸ್ಟ್ ಹೋಗ್ಕೊಂಡು ನಾನು ತೊಗೊಂಡು ಬರ್ತೇನೆ, 5 ನಿಮಿಷ ಕೊಡಿ ಹೇಳ್ಕೊಂಡು ನಾನು ಅಲ್ಲಿಂದ ಪಕ್ಕದಲ್ಲಿ ತೊಗೊಂಡಾದರೂ ಬರ್ತಿದ್ದೆ. ಇಲ್ಲ, ಎರಡರಲ್ಲೂ ಕೋಲ್ಡ್ ನೀರಿಲ್ಲ ಅಂತೆ. ನೀವು ಇದರಲ್ಲೇ ಕುಡೀರಿ ಹೇಳ್ಕೊಂಡು. ನಾನು ಹೇಳಿದ್ದೆ ನಿಮ್ಮ ಇಡೀ ಹೋಟ್ಲಲ್ಲಿ ಕೋಲ್ಡ್ ನೀರಿಲ್ವ ಹೇಳ್ಕೊಂಡು. ಸರ್ ಎಂತ ಮಾಡೋದು ಸರ್, ಅದು ಹಾಗೆ ಹೀಗೆ ಅಂತದ ಹೇಳಿದ್ರು. ಮತ್ತೆ ಮಾತ್ರ ಇರಿಟೇಷನ್ ಆಯಿತು. ಸೊ ಆ ರೆಸ್ಟೋರೆಂಟ್ ಮಾತ್ರ ಒಂದು ಅವಾಯ್ಡ್ ಮಾಡಿ ಬರೋದಿದ್ರೆ. ರೂಮ್ಸ್ ಸೂಪರ್ ಉಂಟು, AC ಬ್ಲಾಸ್ಟ್ ಸಾಲಿಡ್ ಉಂಟು, ಬೆಳಗ್ಗೆ ಸಾಲಿಡ್ ಬಿಸಿ ನೀರು, ಆಹಾ ಗಮ್ಮತ್ತಾಯಿತು. ಬಟ್ ಅದೊಂದು ಮಾತ್ರ ಅವಾಯ್ಡ್ ಮಾಡಿ. ಈಗ ನಡೆಯುವ ಇನ್ನಿವತ್ತಿನ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಉಡುಪಿ. ಸುತ್ತುತ್ತಾ ನಾಯಿ ಬಂದ ಜಾಗ ನೋಡಿ ಮಾರ, ಇದು ಜಾಗ ನೋಡಿ. ಈಗ ನಾನು ಎಂತ ತೋರಿಸ್ತಾ ಇದ್ದೇನೆ, ಎಷ್ಟು ಚಂದ ಉಂಟು ನೋಡಿ. ಬಟ್ ದಿಸ್ ಈಸ್ ನಾಟ್ ವಾಟ್ ವಿ ಹ್ಯಾವ್ ಕಮ್ ಹಿಯರ್ ಫಾರ್. ಅದು ತೋರಿಸ್ತೇನೆ. ದ ಪ್ಲೇಸ್ ಈಸ್ ರೈಟ್ ಬಿಹೈಂಡ್ ಯು, ಆಯಿತಾ. ಐ ಕ್ಯಾನ್ ಸಿ ಇಟ್ ರೈಟ್ ಇನ್ ಫ್ರಂಟ್ ಆಫ್ ಮೈ ಐಸ್. ಸೊ ದಿಸ್ ಈಸ್ ಅ ಸ್ಟ್ರಕ್ಚರ್ ಫ್ರಮ್ 1860s, ಆಯಿತಾ. ಸೊ ಫ್ರೆಂಚ್ ಮಿಷನರೀಸ್ ಹಾಸನದಾಚೆ ಬಂದಾಗ ಇಲ್ಲಿ ಅವರು ಕಟ್ಟಿದ. ದಿಸ್ ಇಸ್ ದ ಶೆಟ್ಟಿಹಳ್ಳಿ ರೋಸರಿ ಚರ್ಚ್, ಆಯಿತಾ. ಸೊ ಒನ್ ಆಫ್ ದ ಅರ್ಲಿಯೆಸ್ಟ್ ಗೊಥಿಕ್ ಸ್ಟ್ರಕ್ಚರ್ಸ್ ಇಲ್ಲಿದು. ಇದರಲ್ಲಿ ಕೆಲವು ಸ್ಪೆಷಾಲಿಟಿ ಉಂಟು. 1960ರವರೆಗೆ ಉಂಟಲ್ಲ, ಇದು ಫಂಕ್ಷನಲ್ ಚರ್ಚ್ ಇತ್ತು, ಆಯಿತಾ. 1960ರಲ್ಲಿ ಆ ಹೇಮಾವತಿ ಡ್ಯಾಮ್ ಹೇಳಿ ಕಟ್ಟಿದ್ರು. ಅದರ ನಂತರ ನೀರು ಹೆಚ್ಚಾಗಲಿಕ್ಕೆ ಸ್ಟಾರ್ಟ್ ಆಗಿ ಉಂಟಲ್ಲ, ಆ ಟೈಮ್ ಫಸ್ಟ್ ಮುಳುಗಿತಿದ್ದು. ಅದಾದ ನಂತರ ಪ್ರತಿ ವರ್ಷ ಮಳೆಗಾಲದಲ್ಲಿ ಉಂಟಲ್ಲ, ಇದು ಅರ್ಧವರೆಗೆ ಮುಳುಗ್ತದೆ ಚರ್ಚ್, ಆಯಿತಾ. ಸೊ ದ್ಯಾಟ್ ಈಸ್ ದ ಸ್ಟೋರಿ. ಅದು ಮುಳುಗಿ ಮೋಸ್ಟ್ಲಿ ಕುಂಬಾಗಿ. ಈಗ ಬಂದ ಟೈಮ್ ಉಂಟಲ್ಲ, ಈಗ ಬಿಸಿಲು ಟೈಮ್. ಇನ್ನು ಮಳೆಗಾಲದಲ್ಲಿ ಬಂದರೆ ಉಂಟಲ್ಲ, ಇಲ್ಲಿ ನಿಲ್ಲಿಕ್ಕಾಗೋದಿಲ್ಲ ನಮಗೆ. ಇದೆಲ್ಲ ಇಲ್ಲಿ ಇದು ನೋಡಿ, ಎಲ್ಲಿವರೆಗೆ ನಿಮಗೆ ಕಲ್ಲು ತೋರ್ತಾ ಉಂಟಲ್ಲ, ಆಲ್ಮೋಸ್ಟ್ ಅಲ್ಲಿವರೆಗೆ ಮುಳುಗಿರ್ತದೆ. ಅದರ ಮೇಲಿದು ಪಾರ್ಟ್ ಮಾತ್ರ ತೋರ್ತದೆ. ಸೊ ರೂಫ್ ಇಲ್ಲವೇ ಇಲ್ಲ ಇದಕ್ಕೀಗ. ಒಳಗೆ ಹೋಗಿ ನೋಡುವ ಹೇಗುಂಟು ಹೇಳ್ಕೊಂಡು. ಸೊ ನಾವೀಗ ಸ್ಟ್ರಕ್ಚರ್ ಸೆಂಟ್ರಲ್ಲಿದ್ದೇವೆ, ಆಯಿತಾ. ಇಲ್ಲಿ ಒಂದು ಚಿಕ್ಕದೆರಡು ಗೋಲಿ ಸೋಡಾ, ಫ್ರೆಶ್ ಲೈಮ್ ಸೋಡಾದು ಅಂಗಡಿಗಳು ಹೀಗೆ ಹಾಕಿದ್ದಾರೆ ಟೆಂಪ್ರರಿ ಸ್ಟ್ರಕ್ಚರಲ್ಲಿ. ಇದು ನೋಡಿ, ಇದು ಫುಲ್ ಎಂತ ತೋರ್ತಾ ಉಂಟಲ್ಲ, ಇಲ್ಲಿ ಫುಲ್ ಮಾಡಿತ್ತು. ನಾನೀಗ 360 ತಿರುಗ್ತೇನೆ ನೋಡಿ. ಇಲ್ಲೆಲ್ಲ ಸ್ಟ್ರಕ್ಚರ್ ಆಗಿ ಅದು ಮೇನ್ ಎಂಟ್ರೆನ್ಸ್ ಆಗಿ ಇಲ್ಲಿ ಫುಲ್ ಮಾಡಿತ್ತು. ಮಾಡಿಲ್ಲ, ಈಗ ಆಕಾಶವೇ ನಮ್ಮ ಮಾಡು. ಇದು ಮೋಸ್ಟ್ಲಿ ಅವರ ಮೇನ್ ಪ್ಲ್ಯಾಟ್ಫಾರ್ಮ್ ಇತ್ತಿರ್ಬೋದು, ಆಯಿತಾ. ಆ್ಯಂಟಿಸಿಪೇಟ್ ಮಾಡಲಿಕ್ಕೆ ಆಗೋದಿಲ್ಲ ಹೇಗಿತ್ತು ಹೇಳ್ಕೊಂಡು. ಪ್ಲೇಸ್ ಭಾರಿ ಚಂದ ಉಂಟು. ಮತ್ತು ಸಿ ವೇರ್ ಇಸ್ ಇಟ್ ಓಪನಿಂಗ್ ಅಪ್ ಟು ನೋಡಿ. ಬ್ಯೂಟಿಫುಲ್ ನದಿ ಆಗಿ, ಅಲ್ಲೇ ಒಂದು ಬ್ರಿಡ್ಜ್ ಆಗಿ. ಸೊ ಆ ಬ್ರಿಡ್ಜಿಂದ ಈ ಚರ್ಚಿದು ವ್ಯೂ ಭಾರಿ ಚಂದ ತೋರ್ಬೋದು. And see from the other side also the vehicle coming. So what you can see is from the other side of the water. Look nice. ಈಜಲಿಕ್ಕೆಲ್ಲ ಮಾಡ್ತಿದ್ದಾರೆ. ಎನಿವೇಸ್ ದಟ್ಸ್ ಓಕೆ. ಇಲ್ಲಿ ಏನು ಡೀಪ್ ಇಲ್ಲ ಹಾಗೆ. ಸೊ ಐ ಡೋಂಟ್ ಥಿಂಕ್ ಇಟ್ ಇಸ್ ದಟ್ ಅನ್ಸೇಫ್, ಅಟ್ಲೀಸ್ಟ್ ಅಟ್ ದಿಸ್ ಸೀಸನ್. ನೀರಿರೋದೇ ದೊಡ್ಡ ವಿಷಯ ಇಲ್ಲಿ. ಬಟ್ ದಿಸ್ ಇಸ್ ದ ಚರ್ಚ್. ಅಲ್ಲಿ ಮೇಲೆ ತೋರ್ತಾ ಉಂಟಲ್ಲ, ಅದು ಬೆಲ್ಲಿಡುವ ಜಾಗ, ಚರ್ಚಿದು ಬೆಲ್ಲಿಡ್ತಾರಲ್ಲ. ಸೊ ದ್ಯಾಟ್ ಈಸ್ ದ ಹೈಯೆಸ್ಟ್ ಪಾಯಿಂಟ್ ನೋಡಿ. ಇಟ್ಸ್ ಇನ್ ದ ರೂಯಿನ್ಸ್, ಬಟ್ ದಟ್ ruined look is also looking very beautiful. So welcome to ಹೀಗೆ ನಾನು ಥಂಬ್ನೇಲ್ ಹೀಗೆ ಯೂಸ್ ಮಾಡ್ತೇನೆ.
ವೆಲ್ಕಮ್ ಟು ಶೆಟ್ಟಿಹಳ್ಳಿ ರೋಸರಿ ಚರ್ಚ್. ಇವತ್ತಿನ ಟ್ರಿಪ್ಸ್ ಸ್ವಲ್ಪ ಇಲಾಬ್ರೇಟ್ ಆಗ್ತಾ ಉಂಟು. ಇಲ್ಲಿ ವ್ಲಾಗ್ ಇಲ್ಲಿಗೆ ಕೈದು ಮಾಡ್ತಾ ಇದ್ದೇವೆ.